Watch full episodes on Jio Hotstar. ಅಭಿಮನ್ಯು ಅರ್ತಿಗೆ ಎಲ್ಲಿವರೆಗೂ ಬರಲ್ಲ ಅಂದ್ರೆ ಅವನು ಏಲಿಯನ್ ರೇಸ್ ನ ಗೆಲ್ಲೋವರೆಗೂ. ಸದ್ಯಕ್ಕೆ ಇಷ್ಟ ಹೇಳ್ತಾ ಇದ್ದೀನಿ, ಮಿಕ್ಕಿದ ಆಮೇಲೆ ಹೇಳ್ತೀನಿ. ಓವರ್ ಅಂಡ್ ಔಟ್. ಅಮ್ಮ, ಬೆಳಗ್ಗೆ ನೀವೇ ತಾನೇ ಹೇಳಿದ್ದು ಸುಪ್ರೀಮೋ ಕಾಲ್ ನ ಅಟೆಂಡ್ ಮಾಡು ಅಂತ. ಮತ್ ಇವಾಗ ನೋಡಿದ್ರೆ ಅಟೆಂಡ್ ಮಾಡಕ್ಕೆ ಬಿಡ್ಲಿಲ್ಲ. ಯಾಕೆ ಅಂತ ಹೇಳ್ತೀರಾ? ಸುಪ್ರೀಮೋ ಅಭಿಮನ್ಯು ಕುಮಾರ್ನ ನೋಡಿದ್ರು, ಅವ್ರು ಅವನ್ನ ಏಲಿಯನ್ ಅಭಿಮನ್ಯು ಅನ್ಕೊಂಡ್ರು. ಅವ್ರು ಹ್ಯೂಮನ್ ಅಭಿಮನ್ಯುನ ಏಲಿಯನ್ ಅನ್ಕೊಂಡು ಏಲಿಯನ್ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿಸ್ತಿದ್ದಾರೆ. ಹ್ಯೂಮನ್ ಅಭಿಮನ್ಯುಗೆ ಏಲಿಯನ್ ಗಿರಿ ಮಾಡಕ್ ಆಗಲ್ಲ, ಏಲಿಯನ್ ಅಭಿಮನ್ಯು ಹ್ಯೂಮನ್ ಗಿರಿ ಮಾಡಕ್ ಆಗಲ್ಲ. ಐ ಮೀನ್ ಯಾರು ಏನು ಮಾಡಕ್ ಆಗಲ್ಲ. ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಸ್ಟಾಪ್ ಮಾಡಿ. ನಿಜವಾಗ್ಲೂ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗಿದೆ. ನಾವೆಲ್ಲರೂ ಸಿಕ್ಕಾಕೊಂಡ್ಬಿಡ್ತೀವಿ. ರಿಲ್ಯಾಕ್ಸ್, ಏನು ಆಗೋದಿಲ್ಲ. ಅಭಿಮನ್ಯು ಕುಮಾರ್ ಕೂಡ ನನ್ನಿಂದಾನೇ ಪ್ರಾಬ್ಲಮ್ ಸಿಕ್ಕಾಕೊಂಡಿರೋದು. ಅವನನ್ನ ಪ್ರಾಬ್ಲಮ್ ಇಂದ ಹೊರಗ್ ಕೂಡ ನಾನೇ ತೆಗಿತೀನಿ. ಆದ್ರೆ ನೀನೇನ್ ಮಾಡ್ತೀಯ ಅಭಿಮನ್ಯು? ಜಪ್ ಅಂತ ಸ್ಪೇಸ್ಗೆ ಹೋಗ್ತೀನಿ, ಮತ್ತೆ ಹೇಗಾದ್ರೂ ಮಾಡಿ ಹ್ಯೂಮನ್ ಅಭಿಮನ್ಯುನ ಅರ್ಥಕ್ಕೆ ಕರ್ಕೊಂಡ್ ಬರ್ತೀನಿ. ನೋಡೇ ಬಿಡ್ತೀನಿ ನನ್ನನ್ನ ಯಾರು ತಡಿತಾರೆ ಅಂತ. ಅಭಿಮನ್ಯು ಬಂದ್ರು ತಡಿಯೋರು. ಅಭಿಮನ್ಯು ಇಲ್ಲಿದ್ಯಾ ನೀನು? ಪ್ರಿನ್ಸಿಪಲ್ ಮಣಿ ಸ್ಕೂಲನ್ನೆಲ್ಲ ತಲೆ ಮೇಲೆ ಹೊತ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಅಂದ್ರೆ ನೀನು ಫೋನ್ ಎತ್ತುತ್ತಿಲ್ಲ ಅದಕ್ಕೆ. ನೀನ್ ಫೋನ್ ಎತ್ತದೇ ಇರೋದಕ್ಕೆ ಈಗಾಗ್ಲೇ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಮಣಿ ಹೇಳಿದ್ದಾರೆ ಮ್ಯಾಟರ್ ಇಸ್ ನಾಟ್ ಸೋ ಫನಿ. ನೀನ್ ನನ್ ಜೊತೆ ಬರ್ಲೇಬೇಕು. ಜಾಬ್ ಬಾಕ್ಸ್ ಅಲ್ಲಿ ಹೋಗು ಅಂದ್ರೆ ರೇಸಿಗೆ ಹೋಗು ಅಂತ. ಆರ್ಯ, ಮೇಲಿನ ಪ್ರಾಬ್ಲಮ್ ನ ಸಂಭಾಳಿಸು. ಇದು ನಾನು ಎಲ್ಲಿ ಬಂದಿದ್ದೀನಿ? ಇದು ಯಾವ ಜಾಗ? ಇದೇನಿದು? ನಾನು ಸ್ಪೇಸ್ ಅಲ್ಲಿ ಇದೀನ? ನಾನು ಆದಷ್ಟು ಬೇಗ ಇಲ್ಲಿಂದ ಹೊರಡ್ಬೇಕು. ಇವಾಗ ನಾನು ಅರ್ಥಕ್ಕೆ ವಾಪಸ್ ಹೇಗ್ ಹೋಗ್ಲಿ? ಅಯ್ಯೋ ಏಲಿಯನ್! ವಾ ಅಭಿಮನ್ಯು, ಎದ್ಬಿಟ್ಯಾ ನೀನು? ನಾನ್ ನಿನ್ನ ಇಂಪಾರ್ಟೆಂಟ್ ಮಿಷನ್ಗೆ ಇಲ್ಲಿ ಕರ್ಸ್ಕೊಂಡಿದ್ದೀನಿ. ಇವನು ಖಂಡಿತವಾಗ್ಲೂ ನನ್ ಜೊತೆ ಏನಾದ್ರೂ ಏಲಿಯನ್ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ. ಆದ್ರಿಂದ ಹೊಸ ಏಲಿಯನ್ ಸ್ಪೀಶೀಸ್ ತರ್ತಾನೆ ಅನ್ಸುತ್ತೆ. ಅರೆ ಎಲ್ಲಿಗೆ ಹೋಗ್ತಾ ಇದ್ಯಾ? ಬಚ್ಚಿಟ್ಕೊಳ್ಳೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ನೀನ್ ಪಾರ್ಟಿಸಿಪೇಟ್ ಮಾಡ್ಲೇಬೇಕು. ಇಲ್ಲಿಂದ ಹೋಗೋದಕ್ಕೆ ಯಾವ್ದು ಸ್ಪೇಸೇ ಸಿಗ್ತಿಲ್ಲ. ಏನ್ ಮಾಡ್ಲಿ? ಗೊತ್ತಲ್ಲ ಅಂಕಲ್ ಅವರ ಫ್ರೀಸಿಂಗ್ ಗನ್. ಈಗ ಇದೊಂದೇ ನನ್ನ ಕಾಪಾಡಕ್ ಸಾಧ್ಯ. ಇಲ್ಲ, ಏಲಿಯನ್ ಫ್ರೀಸ್ ಆಗೋಯ್ತು. ಕೊನೆಗೂ ಈ ಗನ್ ಕೆಲಸ ಮಾಡ್ತು. ಅಲ್ಲಿದೆ ಅರ್ತ್. ನಾನೀಗ ಹೇಗಾದ್ರೂ ಈ ಸ್ಪೇಸ್ ಶಿಪ್ ನ ಅರ್ಥಿಂಗ್ ಅಂದ್ರೆ ಲ್ಯಾಂಡಿಂಗ್ ಮಾಡ್ಬೇಕಾಗತ್ತೆ. ಆದ್ರೆ ಈ ಸ್ಪೇಸ್ ಶಿಪ್ ನ ಈಗ ಅರ್ತ್ ಕಡೆಗೆ ಹೇಗ್ ತಗೊಂಡ್ ಹೋಗ್ಲಿ? ಈ ಬಟನ್ ಒತ್ತು ನೋಡ್ತೀನಿ ಏನಾಗುತ್ತೆ ಅಂತ. ಇದೇನಾಗ್ತಿದೆ? ವಾವ್, ಹೋಗ್ತಾ ಇದೆ. ಇದು ಸೇಮ್ ವಿಡಿಯೋ ಗೇಮ್ ಆಡೋ ತರ ಇದೆ. ನಾನೀಗಂತೂ ಈ ಗೇಮ್ ಓವರ್ ಆಗದೆ ಇದ್ರೆ ಸಾಕು. ಏಲಿಯನ್ ಎದ್ಬಿಡ್ತು. ಮತ್ತೆ ಇದಕ್ಕೆ ನನ್ನ ಹೆಸರು ಕೂಡ ಗೊತ್ತಿದೆ, ಹ್ಯೂಮನ್ ಲ್ಯಾಂಗ್ವೇಜ್ ಕೂಡ. ಎಷ್ಟು ಬೇಗ ಪ್ಲಾನೆಟ್ ಜುರಾಕ ಕರ್ಕೊಂಡ್ ಬಂದಿದ್ಯಾ? ಪ್ಲಾನೆಟ್ ಜುರಾಕ ಅಂದ್ರೆ ಇದು ಅರ್ಥ ಅಲ್ವಾ? ಆದ್ರೆ ನನ್ನ ಇಲ್ಲಿ ಯಾಕೆ ಕರ್ಕೊಂಬಂದ್ರಿ ಹೇಳಿ? ಯಾಕಂದ್ರೆ ನೀನು ಏಲಿಯನ್ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅದಕ್ಕೆ. ಏನು? ಆದ್ರೆ ನಾನು ಅರ್ತ್ ಅಲ್ಲಿ ಸೋಪ್ ಬಾಕ್ಸ್ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕಿದ್ದೆ. ಸೋಪ್ ಬಾಕ್ಸ್? ಇವತ್ತಿಂದ ಅರ್ತಿನ ಸಣ್ಣ ಪುಟ್ಟ ರೇಸ್ ನೆಲ್ಲ ಮರ್ತ್ ಬಿಡು. ಈ ಸ್ಪೇಸ್ ನ ದೊಡ್ಡ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ನೀನು. No, I don't want to be a part of it. ನಾನು ವಾಪಸ್ ಅರ್ತಿಗೆ ಹೋಗ್ಬೇಕು. ಹೋಗುವಂತೆ. ಆದ್ರೆ ರೇಸ್ ಆದ್ಮೇಲೆ ನೀನೇನಾದ್ರೂ ಸ್ಪೇಸ್ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ ಅಂದ್ರೆ ಅರ್ತಿಗೆ ವಾಪಸ್ ಹೋಗಲ್ಲ ನೀನು. ಇದು ನಾನು ಎಲ್ಲಿ ಬಂದ್ ಸಿಕ್ಕಾಕೊಂಡೆ. ಅದು ಅಲ್ಲದೆ ತುಂಬಾ ಹಸುವು ಬೇರೆ ಹಾಕ್ತಿದೆ. ಇದ್ರ ಅರ್ಥ ಚಾರ್ಜಿಂಗ್. ಹ್ಯೂಮನ್ಸ್ ಜೊತೆಗಿದ್ದು ಅವ್ರ ತರನೇ ಮಾತಾಡೋದ್ ಕಲ್ತಿದ್ಯಾ. ಹೋಗಿ ಚಾರ್ಜ್ ಹಾಕೋ. ಅಷ್ಟ್ರಲ್ಲಿ ನಾನು ರೇಸ್ ಟ್ರ್ಯಾಕ್ ನ ಚೆಕ್ ಮಾಡ್ಕೊಂಡ್ ಬರ್ತೀನಿ. ಚಾರ್ಜ್? ಇಲ್ಲಿ ಮೊಬೈಲ್ ಚಾರ್ಜ್ ಮಾಡಿ ಏನ್ ಉಪಯೋಗ? ನೆಟ್ವರ್ಕ್ ಸಿಗೋದಿಲ್ವಲ್ಲ. ಮೊದ್ಲೇ ತುಂಬಾ ಹಸುವಾಗ್ತಿದೆ. ಮತ್ತೆ ಊಟ ಎಲ್ಲಿರುತ್ತೆ? ಅದು ಅಲ್ಲದೆ ಈ ಏಲಿಯನ್ಸ್ ಏನ್ ತಿಂತಾರೆ? ಕಪ್ ಕೇಕ್ಸ್ ಅಂತೂ ನನ್ನ ಫೇವ್ರೇಟ್. ಇದು ಆಜ್ ಕಪ್ ಕೇಕ್ಸ್ ಗಿಂತ ತುಂಬಾ ಟೇಸ್ಟಿ ಆಗಿದೆ. ಇದೇನಾಗ್ತಿದೆ ನನ್ನ ಹೊಟ್ಟೆ ಒಳಗಡೆ? ಅಯ್ಯೋ, ಇವು ಕಪ್ ಕೇಕ್ಸ್ ಅಲ್ಲ, ಇದು ಗ್ಯಾಸ್ ಕೇಕ್ಸ್.
ಚೆಸ್ ಪ್ರಪಂಚದ ಸ್ನೇಹಿತರೆ, ಇನ್ನೇನು ಸ್ವಲ್ಪ ಹೊತ್ತಲ್ಲ ಶುರು ಆಗ್ತಾ ಇದೆ ಇಂಟರ್ ಸ್ಕೂಲ್ಸ್ ಆಫ್ ರೇಸ್ ಚಾಂಪಿಯನ್ಶಿಪ್. ಅಭಿಮನ್ಯು ಎಲ್ಲಿ ಹೋದ? ರೇಸ್ ಶುರು ಆಗೋದ್ರಲ್ಲಿದೆ, ಆದ್ರೆ ಅಭಿಮನ್ಯು ಎಲ್ಲೂ ಕಾಣಿಸ್ತಾ ಇಲ್ಲ. ಅಯ್ಯೋ ಗೋಟಾಲ್ ಅವ್ರೆ ಎದ್ದೇಳಿ. ಅಯ್ಯೋ ಅಭಿಮನ್ಯು ಹುಷಾರು, ನೀನ್ ಹಾಗೆ ಬಂದ್ಬಿಟ್ಯಾ? ಮತ್ತೆ ನಮ್ ಸೋಪ್ ಬಾಕ್ಸ್ ಕಾರ್ ಎಲ್ಲಿದೆ? ಸೋಪ್ ಬಾಕ್ಸ್ ಕಾರ್ ನಿನ್ ಹತ್ರ ಇತ್ತಲ್ವಾ? ನಿನ್ನೆ ನಾವು ಮಾಡಿದ್ದು ಮುರ್ದು ಹೋಗಿದೆ ಅಲ್ವಾ? ಅದಕ್ಕೆ ನೀನೇ ಹೇಳಿದ್ದೆ ಅಲ್ವಾ ಹೊಸ ಸೋಪ್ ಬಾಕ್ಸ್ ಕಾರ್ನ ನಾನೇ ಮಾಡ್ಕೊಂಡ್ ಬರ್ತೀನಿ ಅಂತ. ಈ ಅಭಿಮನ್ಯು ಬೇಕು ಅಂದ್ರೂ ಮಾಡದೇ ಇರುವಂತಹ ಪ್ರಾಮಿಸ್ ಮಾಡ್ಬಿಟ್ಟು ಹೋಗಿದ್ದಾನೆ ಆ ಅಭಿಮನ್ಯು ಇಲ್ಲಿ. ನನ್ಗೆ ಸೋಪ್ ಬಾಕ್ಸ್ ಏನು ಅಂತಾನೂ ಗೊತ್ತಿರ್ಲಿಲ್ಲ. ಓಯ್ ಅಭಿಮನ್ಯು, ಸೋಪ್ ಬಾಕ್ಸ್ ಕಾರ್ ಎಲ್ಲಿದೆ? ಸೋಪ್ ಬಾಕ್ಸ್ ಕಾರ್ ಇಲ್ದೆ ನಾವೀ ಚಾಂಪಿಯನ್ ರೇಸ್ ನ ಹೇಗ್ ಗೆಲ್ಲಕ್ಕಾಗುತ್ತೆ? ರೇಸ್ ಗೆಲ್ಲೋಕೆ ನನ್ ಮೊಸರು ಸಕ್ಕರೆನೆ ಸಾಕು. ನನ್ ಕೈಯಾರೆ ಮೊಸರು ಸಕ್ಕರೆ ತಿನ್ನು, ಮನ್ಸು ಶಾಂತವಾಗಿರುತ್ತೆ, ಮತ್ತೆ ರೇಸ್ ಖಂಡಿತವಾಗ್ಲೂ ಗೆಲ್ತೀಯ. ಇವತ್ತಂತೂ ಪ್ರಾಬ್ಲಮ್ ಆರ್ಯನ್ ನಾಲ್ಗೆ ತರ ದೊಡ್ಡದಾಗ್ತಾನೆ ಇದೆ. ಅಭಿಮನ್ಯು ಮೊದ್ಲಿನಿಂದ ಓಡು, ಇಲ್ಲಾಂದ್ರೆ ಎಲ್ರೂ ಸೇರಿ ನಿನ್ನ ಮುಗಿಸ್ಬಿಡ್ತಾರೆ. ಈಗ ಹ್ಯೂಮನ್ ಫುಡ್ ನಾನ್ ತಿಂದಿದ್ರಿಂದ ಅರ್ಧ ಏಲಿಯನ್ ಮತ್ತೆ ಅರ್ಧ ಹ್ಯೂಮನ್ ಆಗ್ಬಿಡ್ತೀನಿ ನಾನು. ನನ್ ಯಾರಿಗೂ ಬಾಡಿ ತೋರ್ಸೋದಕ್ಕೆ ಲಾಯಕ್ಕೆ ಉಳ್ದಿಲ್ಲ. ಐಡಿಯಾ, ಆಕಾಶದಿಂದ ಎಗ್ರಿ ಏಲಿಯನ್ ಪ್ಲಾನೆಟ್ ಅಲ್ಲಿ ಬಂದ್ ಸಿಕ್ಕಾಕೊಂಡೆ. ಬರ್ತ್ಡೇಗೆ ಏನಾದ್ರೂ ಎಕ್ಸೈಟಿಂಗ್ ಮಾಡ್ಬೇಕಿತ್ತು, ಆದ್ರೆ ಇಲ್ಲಂತೂ ಪ್ರಾಬ್ಲಮ್ಸ್ ನ ಸುನಾಮಿನೇ ಸಿಕ್ಕಿದೆ. ಎಲ್ಲೋ ಏಲಿಯನ್ಸ್, ಅದು ಮೂರು. ತಿನ್ಬಿಡ್ಬೇಡಿ. ರನ್ ಅಭಿಮನ್ಯು. Leave me. No. ಇಷ್ಟೊಂದೆಲ್ಲ ಏಲಿಯನ್ಸ್, ಪ್ಲೀಸ್ ನನಗೇನು ಮಾಡ್ಬೇಡಿ. ಮಾಮಿ ಆನೆಗೂ ನಾನು ಯಾರಿಗೂ ಏನು ಹೇಳೋದಿಲ್ಲ. ನನ್ನ ಹತ್ರ ಇರೋ ಪಾಕೆಟ್ ಮನಿ ಎಲ್ಲ ತಗೊಳ್ಳಿ. ದಯವಿಟ್ಟು ನನ್ನ ಬಿಟ್ಬಿಡಿ ಪ್ಲೀಸ್. ಕರ್ಕೊಂಡ್ ಹೋಗ್ತೀವಿ, ಆದ್ರೆ ನಾವ್ ಹೇಳಿದ್ದನ್ನ ನೀನ್ ಮಾಡಿದ್ರೆ ಮಾತ್ರ. ಆಚೆಗೆ ಹೋಗೋದಕ್ಕೆ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ. ನೀನು ಏಲಿಯನ್ ಸ್ಪೇಸ್ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು. ಮತ್ತೆ ಸ್ಪೇಸ್ ರೇಸಾ? ಅರೆ ನಾನ್ ಎಸ್ ಎಲ್ಲ ಹೇಳ್ಬೇಕು. ನಾನು ಹ್ಯೂಮನ್ ಏಲಿಯನ್ಸ್ ಜೊತೆ ರೇಸ್ ಮಾಡಕ್ ಹೇಗ್ ಸಾಧ್ಯ? ನಿನ್ ಹ್ಯೂಮನ್ ಮೆದಳನ್ನ ತುಂಬಾ ಓಡಿಸ್ಬೇಡ. ನನ್ಗೇನು ಓಡ್ಸಕ್ ಬರವಲ್ಲ. ಬೆಳಗ್ಗೆಯಿಂದ ಒಂದ್ ಚೂರು ತಿಂದಿಲ್ಲ. ನೀನ್ ಚೂರ್ ತಿನ್ಬೇಕು ಅನ್ಕೊಂಡಿದ್ಯಾ? ನಾನ್ ಪೂರ್ತಿ ಊಟನೇ ತಂದಿದ್ದೀನಿ. ಊಟ ಇದು ಗ್ಯಾಸ್ ಕೇಕ್ ಅಲ್ಲ ತಾನೇ? ನಂಗನ್ಸತ್ತೆ ಏಲಿಯನ್ ಕೇಕ್ ತಿಂದು ಇವನಿಗ್ ಭಯ ಹುಟ್ಟಿರ್ಬೇಕು. ಇದು ಸೇಫ್ ಆಗಿದೆ. ಯಾವ್ದೇ ಕಾರಣಕ್ಕೂ ಸ್ಪೇಸಿಗೆ ಹ್ಯೂಮನ್ ಬಂದಿದ್ದಾನೆ ಅನ್ನೋ ವಿಷಯ ಯಾವ ಏಲಿಯನ್ಗೂ ಕೂಡ ಗೊತ್ತಾಗ್ಬಾರ್ದು, ಸುಪ್ರೀಮೋಗೆ ಸಹ. ಒಂದ್ ವೇಳೆ ಗೊತ್ತಾಗ್ಬಿಡ್ತು ಅಂದ್ರೆ ಆಗ ಸುಪ್ರೀಮೋ ಹೆಸರು ಹಾಳಾಗುತ್ತೆ. ಅವರು ಝೋಂಗಾದ ಕಮಾಂಡರ್ ಆಗಿ ಇರೋದಿಲ್ಲ. ಆಮೇಲೆ ನಮಗೆ ಅರ್ತಿಂದ ಟಿಕೆಟ್ ಕೊಟ್ಬಿಡ್ತಾರೆ. ವೆಲ್ಕಮ್ ಎವ್ರಿವನ್ ಟು ಸೋಪ್ ಬಾಕ್ಸ್ ರೇಸ್. ಇನ್ನೇನ್ ಸ್ವಲ್ಪ ಹೊತ್ತಿಗೆ ಶುರು ಆಗ್ಬಿಡುತ್ತೆ ಅಜ್ಜಿ. ಇವತ್ತಿನ ಸೋಪ್ ಬಾಕ್ಸ್ ಕಾರ್ ಎಷ್ಟು ಫ್ಯಾನ್ಸಿ ಆಗಿದೆ ಅಂದ್ರೆ ಅಷ್ಟೇ ಫ್ಯಾನ್ಸಿ ಆಗಿ ಪಾರ್ಟಿಸಿಪೆಂಟ್ಸ್ ಕೂಡ ಇದ್ದಾರೆ. ಬಂದ್ರು ಟಿಟ್ಟು ಮತ್ತೆ ಬಿಟ್ಟು. ರಿಂಕಿ ಪಿಂಕಿ ಓಜಿ, ನಮ್ ಲಾಸ್ಟ್ ಇಯರ್ ಚಾಂಪಿಯನ್ ಡ್ಯಾನಿ ಮತ್ತೆ ಜಾಮಿ. ಓಯ್ಜಿ ತಳ್ಳು ಗುರು ತಳ್ಳು. ಓಜಿ ಎಲ್ಲ ರೇಸರ್ಸ್ ಅವ್ರ ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಂದ್ಬಿಟ್ರಪ್ಪ. ಈ ಅಭಿಮನ್ಯು ಎಲ್ಲಿ ಹೋದ? ಎಲ್ರು ಕಾರು ಬರ್ತಿದ್ದಾರೆ, ನಮ್ಮ ಹತ್ರ ಕಾರೇ ಇಲ್ವಲ್ಲ. ಓ ಸಾರಿ ಜಿ, ಬಂದ್ರು ನೋಡಿ ನಮ್ ಕೊನೆ ರೇಸರ್ ಅಭಿಮನ್ಯು. ಅಭಿಮನ್ಯು 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 ಬಂದ್ರು ನೋಡಿ ಟಿಂಕು ಮತ್ತೆ ಅಭಿಮನ್ಯು. ಅಯ್ಯೋ, ಇದು ಸೋಪ್ ಬಾಕ್ಸ್ ಕಾರ್ ಅಲ್ಲ, ಔಟ್ ಆಫ್ ದಿ ಬಾಕ್ಸ್ ಕಾರ್. ಕಾರ್ ಯಾವ್ದಾದ್ರೂ ಆಗಿರ್ಲಿ, ಚಾಂಪಿಯನ್ ಡ್ಯಾನಿನೇ ಆಗೋದು, ಅರ್ಥ ಆಯ್ತಾ? ಅದನ್ನ ಈ ರೇಸ್ ಡಿಸೈಡ್ ಮಾಡುತ್ತೆ, ಈ ವರ್ಷದ ಚಾಂಪಿಯನ್ ಯಾರು ಅಂತ. ಸ್ವಲ್ಪ ಹೊತ್ತಲ್ಲೇ ಅದು ನಿನ್ಗೆ ಗೊತ್ತಾಗುತ್ತೆ. ಹಾ ಸರಿ. ಸೋಪ್ ಬಾಕ್ಸ್ ರೇಸ್ ಇಂದ ನನ್ ತಲೆ ಎಷ್ಟು ಸುತ್ತಾ ಇದೆಯೋ ಅದಕ್ಕಿಂತ ಜಾಸ್ತಿ ಸ್ಪೇಸ್ ರೇಸ್ ಇಂದ ಆ ಅಭಿಮನ್ಯು ಹೃದಯ ಬಡ್ಕೋತಾ ಇರುತ್ತೆ. ಇಂಟರ್ ಪ್ಲಾನೆಟ್ ಏಲಿಯನ್ ರೇಸ್ ಅಲ್ಲಿ ಎಲ್ಲ ಏಲಿಯನ್ಸ್ ಗಳಿಗೂ ಸ್ವಾಗತ. ನಮ್ಮ ಮೊದಲನೇ ಕಂಟೆಸ್ಟೆಂಟ್ ಕಟ್ರೀನಾ.
3 4 ಮಲ್ಟಿಪಲ್ ಲೆಗ್ಸ್ ಇಂದ ಕಟ್ರಿನಾ ಮಾಡ್ತಾಳೆ ರೇಸ್. ಆಪೋನೆಂಟ್ ತೋರಿಸ್ತಾಳ ಎಕ್ಸಿಟ್ ಗೇಟ್ ಇನ್ ಫಾಸ್ಟ್. ಓ ಯೂಲ್ ಕಿಕ್ ಯೂಲ್ಗಿಂತನೂ ಸ್ಪೀಡ್. ಬಿ ಸೇಫ್. ಇವನು ಅಬೀರ, ಇವನ್ಕಿಂತ ಇವನ್ ಕಿವಿನೇ ತುಂಬಾ ದೊಡ್ಡ. ಅವು ಇವರಿಗೆ ಹಾರೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಹಾರುವಂತ ಇರಪ್ಪ. ಇವರು ಲಾಸ್ಟ್ ಇಯರ್ ವಿನ್ನರ್ ಬೌನ್ಸಿ. ಎಲ್ಲಿ ಹೋದ? ನೀವ್ ಹೇಗ್ ನನಗೆ ಶಾಕ್ ಕೊಡ್ತಾ ಇದ್ರೋ ಅದೇ ತರ ರೇಸ್ ಅಲ್ಲಿ ಆಪೋನೆಂಟಿಗೂ ಕೊಡ್ತೀರಾ? ಶಾಕ್ ಆಯ್ತಾ? ಏಲಿಯನ್ಸ್ ಹೆಸರು ಕೇಳಿದ ತಕ್ಷಣ ಹೆದರ್ಕೊಳ್ಳೋ ನಾನು ಇವತ್ತು ಅವ್ರಗಳ ಮಧ್ಯೆನೆ ರೇಸ್ ಆಡ್ತಿದ್ದೇನೆ. ನನ್ನ ಯಾವ ಕಾಪಾಡ್ತಾರೋ ಗೊತ್ತಿಲ್ಲ. ಟೆಂಟಿಕಲ್ ಸ್ಟ್ರೆಂತ್ ಝ್ಯಾಪ್ ಏನ್ ಯೂಸ್ ಮಾಡ್ತೀರಾ ನೀವು? ಅಜ್ಜಿ ಅದ್ಭುತ ಅಜ್ಜಿ. ರೇಸ್ ಟ್ರ್ಯಾಕ್ ಮೇಲೆ ಸೋಪ್ ಬಾಕ್ಸ್ ಕಾರ್ ರೆಡಿ ಆಗಿದಾವೆ. ಇನ್ನೇನು ಶುರು ಆಗ್ತಾ ಇದೆ ರೇಸ್. ಸಿಗ್ನಲ್ ತೋರಿಸಿದ ತಕ್ಷಣ ರೇಸ್ ಶುರು ಆಗ್ಲಿ. ಎಲ್ರಿಗೂ ಶುಭವಾಗ್ಲಿ. ಈಗ ಎಲ್ಲರ ಮುಂದೆ ರೇಸ್ ಶುರು ಆಗ್ತಾ ಇದೆ. ಹಿಂದೆ ಇರೋರು ವಾಪಸ್ ಮನೆಗೆ ಹೋಗದೆ ಇರ್ಲಪ್ಪ. ಟಿಟ್ಟು ಬಿಟ್ಟು ರಿಂಕಿ ಪಿಂಕಿ ಡ್ಯಾನಿ ಜಾಮಿ ರಿಂಕು ಅಭಿಮನ್ಯು. ಅಭಿಮನ್ಯು, ನಮ್ ಕಾರಿ ಡೌನ್ ಅಲ್ಲೂ ಕೂಡ ಸ್ಪೀಡ್ ಯಾಕೆ ಹೋಗ್ತಿಲ್ಲ? ಜಾಸ್ತಿ ಸ್ಪೀಡ್ ಆಗಿ ಹೋಗೋದ್ರಿಂದ ಟೆಂಟಿಕಲ್ ಓಪನ್ ಆದ್ರೆ ಕಷ್ಟ. ಟಿಂಕು, ಟೀಚರ್ ಏನ್ ಹೇಳಿದ್ರು ಅಂತ ಮರ್ತೋದ್ಯಾ ನೀನು? ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್. ಇದೆಲ್ಲ ಬರೀ ಕಥೆಗಳಲ್ಲಿ ಮಾತ್ರ ಆಗುತ್ತೆ, ನಿಜವಾದ ಲೈಫಲ್ಲ. ಇವತ್ತು ರಿಯಲ್ ಲೈಫಲ್ಲಿ ಏನೇನ್ ನಡೀತಿದೆ ಅಂದ್ರೆ ಅದೆಲ್ಲ ಯಾವ ಕತೆಗಳಲ್ಲೂ ನಡೆಯಲ್ಲ. ಎಲ್ ಬಂದ್ ಸಿಕ್ಕಾಕೊಂಡಿಯೋ ಅಭಿಮನ್ಯು? ಟಿಟ್ಟು ಬಿಟ್ಟು ರೇಸ್ ಅಲ್ಲಿದ್ದಾರೆ. ಮುಂದೆ ರಿಂಕು ಅಭಿಮನ್ಯು ಇದ್ದಾರೆ. ಹಿಂದೆ ಡ್ಯಾನಿ ದಾರಿಯಿಂದ ದೂರ ಹೋಗು, ಇಲ್ಲ ಅಂದ್ರೆ ದೂರ ಕಳ್ಸೋದು ಡ್ಯಾನಿಗ್ ಗೊತ್ತಿದೆ. ಇವ್ರಿಬ್ರು ನಮ್ ಮುಂದೆ ಇನ್ಯಾವತ್ತು ಬರಲ್ಲ. ಓಹೋ, ಟಿಟ್ಟು ಬಿಟ್ಟು ಕಾರ್ ಟ್ರ್ಯಾಕ್ ಇಂದ ಹೊರಗೋಯ್ತು ಜಿ. ಹಾಗೆ ರೇಸ್ ಇಂದನೂ ಕೂಡ ಇಬ್ರನ್ನ ನಮ್ ಟ್ರ್ಯಾಕ್ ಇಂದ ಹೊರಗ್ ಹಾಕಾಯ್ತು. ಈಗ ನಿಮ್ ಸರ್ದಿ. ಇದೇನು ನನ್ಗೇನು ಕಾಣಿಸ್ತಿಲ್ಲ. ಇವ್ರ ಕಥೆನೂ ಮುಗಿತು. ಅಜ್ಜಿ ರಿಂಕಿ ಪಿಂಕಿ ಕಾರ್ ಕೂಡ ಹೋಗಿದೆ ಹೊರಗೆ. ಅಯ್ಯೋ ಅಭಿಮನ್ಯು, ಬೇರೆ ಎಲ್ಲ ಪಾರ್ಟಿಸಿಪೇಟ್ಸ್ ರೇಸ್ ಇಂದ ಆಚೆ ಹೋಗ್ತಿದ್ದಾರೆ. ನೀನ್ ಹೇಗಾದ್ರೂ ಮಾಡಿ ನಾವ್ ಈ ರೇಸ್ ಗೆಲ್ಲೋ ತರ ಮಾಡ್ಲೇಬೇಕು. ಏನಾದ್ರೂ ಮಾಡು. ಈ ರೇಸ್ನ ನಾನು ಫೋರ್ಸ್ಫುಲ್ ಆಗಿ ಜಾಯ್ನ್ ಆಗಿರೋದು. ಆದ್ರೆ ರಾಂಗ್ ಅನ್ನೋರ್ಗೆ ಅಭಿಮನ್ಯು ರೈಟ್ ಲೆಸನ್ನ ಖಂಡಿತ ಹೇಳ್ಕೊಡ್ತಾನೆ. ಡೌನೇ ಇಲ್ದೆ ನಿನ್ ಕಾರ್ ಸ್ಪೀಡ್ ಆಗಿ ಹೇಗೆ ಹೋಗ್ತಿದೆ? ಅಭಿಮನ್ಯು, ರಿಂಕು ಕಾರ್ ತಗೊಂಡಿದೆ ಸ್ಪೀಡ್. ಅವರೇ ಆಗ್ತಾರ ಲೀಡ್. ನಿನ್ಗ ಅಷ್ಟೊಂದು ಅವಸರನಾ? ಅಭಿಮನ್ಯು ಹುಷಾರು. ತಗೋ ಇದನ್ನ. ಅಭಿಮನ್ಯು ಹತ್ರನೇ ಆಟ ಆಡ್ತೀರಾ? ಅಜ್ಜಿ, ಮೊಲ ಮತ್ತೆ ಆಮೆ ಕತೆ ನೆನ್ಪಾಯ್ತು ಜಿ. ಅಭಿಮನ್ಯು ಟಿಂಕು ಕಾರ್ ಎಲ್ಲರಿಗಿಂತ ಹಿಂದೆ ಇತ್ತು. ಈಗ ಡ್ಯಾಮೇಜ್ ಜಾನಿಗೆ ಟಕ್ಕರ್ ಕೊಡ್ತಾ ಇದೆ ಜಿ. ಈಗ ಮತ್ತೊಂದ್ಸಲ ಸ್ಲೋ ಅಂಡ್ ಸ್ಟಡಿ ವಿನ್ ದ ರೇಸ್. ನಾವೇ ಗೆಲ್ತೀವಿ ನಿಜವಾಗ್ಲೂ. ಆರ್ಯ, ನಾವ್ ಈ ಏಲಿಯನ್ ರೇಸ್ ಗ್ರೌಂಡ್ಗೆ ಯಾಕೆ ಹೋಗ್ತಿಲ್ಲ? ಸ್ಪೇಸ್ ಶಿಪ್ ಅಲ್ಲಿ ಹಾಕಿದೀವಿ. ನಾವಿಲ್ಲಿ ರೇಸ್ ನೋಡೋದಿಕ್ಕಲ್ಲ, ರೇಸ್ ಆಡೋದಿಕ್ ಬಂದಿರೋದು. ಅಂದ್ರೆ ಏನರ್ಥ? ರೇಸ್ ಅಲ್ಲಿರೋದು ಹ್ಯೂಮನ್ ಅಭಿಮನ್ಯು ಮತ್ತೆ ಅವ್ನ ಏಲಿಯನ್ ಬಾಡಿ ಸೂಟ್ ನ ನಾವು ಇಲ್ಲಿಂದ ಕಂಟ್ರೋಲ್ ಮಾಡ್ಬೇಕು. ಮೊದಲನೇ ಸರಿ ಅಭಿಮನ್ಯುನ ಕಂಟ್ರೋಲ್ ಮಾಡೋ ಚಾನ್ಸ್ ನನಗ್ ಸಿಕ್ಕಿದೆ. ಅಭಿಮನ್ಯುದಲ್ಲ, ಅವ್ನ್ ಡೂಪ್ಲಿಕೇಟ್. ನಮ್ಮ ಅಭಿಮನ್ಯುದು ಅರ್ಥಿಂದ ಏನಾರು ಅಪ್ಡೇಟ್? ಆಗ್ಲಿಂದ ಅವನಿಗೆ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಆದ್ರೆ ರೆಸ್ಪಾನ್ಸೇ ಇಲ್ಲ. ಈಗ್ಲೇ ಇವನಿಗೆ ಗೋಲಿ ಹಾಕಿ ಆಟ ಆಡಿಸ್ತೀನಿ. ನಮ್ಮನ್ನ ಸೋಲ್ಸೋದು ಆ ಗೋಲಿ ತರ ಅಲ್ಲ, ಆ ಗೋಲಿ ಮೇಲೆ ನಡೆಯೋ ತರ. ಈಗ ಅಭಿಮನ್ಯು ಕತೆನೂ ಮುಗಿದ. ಡ್ಯಾನಿ, ಮುಂದೆ ನೋಡು. ನಮ್ ಕಣ್ಣಿನ ಮುಂದೆ ಕತ್ಲೇನೆ ಬಂದ್ಬಿಡ್ತು. ಡ್ಯಾನಿ, ಅಭಿಮನ್ಯು ಮುಂದೆ ಹೋಗ್ಬಿಟ್ಟ. ಡ್ಯಾನಿ ಹತ್ರ ವಿನ್ ಆಗೋದು ಇಟ್ಸ್ ನಾಟ್ ಫನ್ನಿ. ಸೋಪ್ ಬಾಕ್ಸ್ ಕಾರಲ್ಲಿ ಇಂಜಿನೇ ಇರಲ್ಲ. ಅಯ್ಯೋ, ಇದು ಇಂಜಿನ್ ಅಲ್ಲ, ಇದ್ರಲ್ಲಿ ಟರ್ಬೋ ಇಂಜಿನ್ ಇದೆ, ನಮ್ಮ ಹಿಡನ್ ಸೀಕ್ರೆಟ್. ಈಗ ಬರುತ್ತೆ ಮಜಾ. ಈಗ ಅವ್ರಿಗೆ ಬುದ್ಧಿ ಕಲ್ಸೋಣ. ಈ ಸಲ ಆಮೆ ಹಿಂದೆ ಉಳ್ಕೊಂಡ್ಬಿಡ್ತು. ಮೊಲ ಅಂದ್ರೆ ನಮ್ ಡ್ಯಾನಿ ನಮ್ಮನ್ನೆಲ್ಲ ಸ್ಪೀಡ್ ಇಂದ ಆಶ್ಚರ್ಯಕ್ಕೆ ಒಳಗ್ ಪಡಿಸ್ಬಿಟ್ಟಿದ್ದಾನೆ ಅಜ್ಜಿ.
ಡ್ಯಾನ್ ಈಸ್ ದ ಚಾಂಪಿಯನ್. ನನ್ನಿಂದ ಗೆಲ್ಲೋದು ಇಟ್ಸ್ ನಾಟ್ ಫನ್ನಿ. ಅಭಿಮನ್ಯು, ಕಾರ್ನ ನಿಲ್ಸು. ಈಗ ಈ ಕಾರ್ ನಿಲ್ಲೋದಿಲ್ಲ, ಆದ್ರೆ ಹಾರುತ್ತೆ. ಇವತ್ತು ಅಭಿಮನ್ಯು ಎಲ್ರಿಗೂ ಏಲಿಯನ್ ಗಿರಿ ತೋರಿಸ್ತಾನೆ, ಅದ್ರ ಜೊತೆ ಗೆಲ್ತಾನೆ ಕೂಡ. ಇನ್ನೊಂದ್ಸಲ ಆಮೆ ಅಂದ್ರೆ ಅಭಿಮನ್ಯು ಮತ್ತೆ ಟಿಂಕು ರೇಸ್ ನ ಗೆದ್ದಿದ್ದಾರೆ. ಶಬಾಷ್ ಅಭಿಮನ್ಯು. ನೋಡಿದ್ಯಾ ನನ್ನ ಸಕ್ಕರೆ ಮೊಸರಿನ ಕಮಾಲ್? ನಿಜವಾಗ್ಲು ನೀವು ಮೊಸರು ಸಕ್ಕರೆ ಕೊಟ್ಟಿದ್ದಕ್ಕೆ ಇದೆಲ್ಲ ಆಗಿದ್ದು. ಸದ್ಯ ಎಲ್ಲರೂ ಹೋಗಿದ್ದು ಒಳ್ಳೇದಾಯ್ತು. ಈಗ ಈ ಟೆಂಟಿಕಲ್ ಫಿಕ್ಸ್ ಮಾಡೋ ಡಿವೈಸ್ ಮತ್ತೆ ನನ್ನ ಟೆಂಟಿಕಲ್ಸ್ ನ ಕಾಲಾಗಿ ಬದಲಿಸುತ್ತೆ. ನಿನ್ನ ಹಿಡಿಚಿನಿ. ಏಲಿಯನ್ ಸ್ಪೇಸ್ ರೇಸ್ ಅಲ್ಲಿ ಪಾರ್ಟಿಸಿಪೆಂಟ್ಸ್ ಗಳು ಪ್ಲಾನೆಟ್ ಜೊರಾಕಾದಿಂದ ಪ್ಲಾನೆಟ್ ಅಮೆಗಾವರೆಗೂ ರೇಸ್ ಮಾಡಬೇಕು. ದಾರಿಯಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಬಂದೇ ಬರುತ್ತೆ. ಎಕ್ಸಾಂಪಲ್ ಡೆಸ್ಟ್ರಾಯ್, ಮೆಟ್ರಾಯ್ಡ್ ಅಂಡ್ ಕಾಮೆಟ್. ಇದೇ ಚಿಕ್ಕದಾದ್ರೆ ಇನ್ ದೊಡ್ಡದು ಹೇಗಿರುತ್ತೆ? ಎಲ್ಲ ಪಾರ್ಟಿಸಿಪೆಂಟ್ ನ ಫಾಲೋ ಮಾಡುತ್ತೆ ಕ್ಯಾಮ್ರಾಮ್ಯಾನ್ ಬಿಗ್ ಸಾಕ್ಸ್. ಅವರು ಅವ್ರ ಹೈಟ್ ಇಂದ ಎಲ್ಲ ಏಲಿಯನ್ಸ್ ಗಳ ಮೇಲೆ ಕಣ್ಣಿಟ್ಟಿರ್ತಾರೆ. ಅದರ ಲೈವ್ ಟೆಲಿಕಾಸ್ಟ್ ನ ಸ್ಕ್ರೀನ್ ಮೇಲೆ ಮಾಡ್ತಾರೆ. ಈ ಅಭಿಮನ್ಯು ತುಂಬಾನೇ ಬಿಲ್ಡಪ್ ತಗೋತಾ ಇದ್ದಾನೆ. ಆದ್ರೆ ನನ್ನ ಹೆಸರು ಕೂಡ ಬೌನ್ಸಿ. ನನ್ನನ್ನ ಸೋಲ್ಸೋದು ಅಲ್ಲ ಅಷ್ಟೊಂದು ಈಸಿ. ಎಲ್ಲ ಪಾರ್ಟಿಸಿಪೆಂಟ್ಸ್ ಸ್ಟಾರ್ಟ್ ಲೈನ್ ಹತ್ರ ಬನ್ನಿ. ಆರ್ಯಾಳ ರಾಜ್ಯದಲ್ಲಿ ಅಭಿಮನ್ಯು ಏನೇ ಮಾಡಿದ್ರು ಅದು ನನ್ನ ಕೈಯಲ್ಲಿರುತ್ತೆ. ಮೊದಲನೇ ಸರಿ ರಿಮೋಟ್ ನ ಯೂಸ್ ಮಾಡ್ತಿರೋದ್ರಿಂದ ಎಲ್ಲಾನು ಉಲ್ಟಾ ಪಲ್ಟಾ ಆಗ್ತಿದೆ. ನೀನು ಅಭಿಮನ್ಯುನ ಡೂಪ್ಲಿಕೇಟ್ ನ ಹ್ಯಾಂಡಲ್ ಮಾಡಕ್ಕಾಗ್ತಿಲ್ಲ ಆರ್ಯ. ಎರಡು ಹೆಜ್ಜೆ ಹಿಂದೆ ಹೋಗಿ ಅಭಿಮನ್ಯು 4 ಹೆಜ್ಜೆ ಮುಂದೆ ಹೋಗ್ಬಿಟ್ಟ. ಸ್ಮಾರ್ಟ್ ಮೂವ್. ಸ್ಪೇಸ್ ಅನ್ನ ಸುತ್ತಾಡ್ಬೇಕಾ ಅಥವಾ ಕೋಟ್ ಅನ್ನ? ನನ್ಗೆ ಈಗಾಗ್ಲೇ ತಲೆ ಸುತ್ತಾ ಇದೆ. ಓಹೋ, ಈಗ ಈ ರಿಮೋಟ್ ಯಾಕೆ ಕೆಲಸ ಮಾಡ್ತಿಲ್ಲ? ಬಿಗ್ ಸಾಸ್ ನ ಐಸ್ ಇನ್ ದ ಲೈಟ್. ಎಲ್ಲ ಏಲಿಯನ್ಸ್ ಗಳು ಅವ್ರ ಎಫರ್ಟ್ ಅನ್ನ ಹಾಕ್ತಾ ರೇಸ್ ಟ್ರ್ಯಾಕ್ ಅಲ್ಲಿ ಓಡ್ತಾ ಇದ್ದಾರೆ. ಇದು ಬೌನ್ಸಿಯ ಬಬಲ್ ಕೇಕ್. ಯಾ ಯಾ ಟ್ರ್ಯಾಕ್ ಅಲ್ಲಿ ಸುತ್ತಾ ಅದಿರ ಕೂಡ ಸುತ್ತಬಿಟ್ಟ ಅನ್ಸುತ್ತೆ. ಅಯ್ಯಯ್ಯೋ, ಫಿನಿಶ್ ಲೈನ್. ಅದಿರೋ ಸ್ಪೀಡ್ ಏನೋ ಹೋದ, ಆದ್ರೆ ಫಿನಿಶ್ ಲೈನ್ ಕಡೆಗಲ್ಲ, ವಾಪಸ್ ಸ್ಟಾರ್ಟಿಂಗ್ ಲೈನಿಗೆ ಬರೋದಕ್ಕೆ. ಬೌನ್ಸಿ ಇವಾಗ ಮಾಡಿದ್ರೆ ವಾರ್ ಕತ್ರಿ ನನ್ನ ಕಾಲ್ಗಳೆಲ್ಲ ಆಗ ಹೋಗುತ್ತೆ ಚೂರ್ ಚೂರ್. ಹಾರ್ಡ್ ರಾಕ್ ಬೌನ್ಸ್. ಹ್ಯೂಮನ್ಸು ಹಾಳಾಗಿರೋ ರಿಮೋಟ್ ನ ಹೇಗ್ ಸರಿ ಮಾಡ್ತಾರೆ ಅಂತ ನೋಡಿದೀನಿ. ಅಭಿಮನ್ಯು ಆಗಿರ್ಲಿ, ಅಭಿಮನ್ಯುನ ಏಲಿಯನ್ ಸೂಟ್ ಆಗಿರ್ಲಿ, ಆರ್ಯ ಕಂಟ್ರೋಲ್ ಇಂದ ತಪ್ಪಿಸ್ಕೊಳಕ್ಕಾಗಲ್ಲ. ಅಭಿಮನ್ಯು ನಾಟ್ ವರ್ಕಿಂಗ್ ಹಾರ್ಡ್, ಹಿ ಇಸ್ ವರ್ಕಿಂಗ್ ಸ್ಮಾರ್ಟ್. ಅವನು ಬ್ರೇಕ್ ತಗೊಂಡು ಬ್ಯಾಟರಿನ ಚಾರ್ಜ್ ಮಾಡಿದಾನೆ. ಫಾಸ್ಟ್ ಸೂಪರ್ ಸ್ಪೀಡ್. ಇದಪ್ಪ ಏಲಿಯನ್ ಗಿರಿ ಅಂದ್ರೆ. ಸೂಪರ್ ಸ್ಪೀಡ್ ಮತ್ತೆ ಸೂಪರ್ ಬುದ್ಧಿ ಜೊತೆಗೆ ಅಭಿಮನ್ಯು ಬ್ಯಾಕ್ ಇನ್ ದ ಗೇಮ್. ನಿನಗೆ ಈ ಚಿಕ್ಕ ಕಲ್ಲೇ ಸಾಕು. ಓ, ಅಭಿಮನ್ಯು ಇಸ್ ಬ್ಯಾಕ್. ನನಗೆ ಕೊಟ್ಟನಲ್ಲಪ್ಪ ಶಾಕ್. ಆದ್ರೆ ನನ್ನ ಹೆಸರು ಕೂಡ ಬೌನ್ಸಿ. ನನ್ನ ಡಸ್ಟ್ ಬಾಲ್ ಇಂದ ನೀನು ಗೆಲ್ಲಕ್ಕಾಗಲ್ಲ ಅಷ್ಟೊಂದು ಈಸಿ. ಸ್ಟ್ರಾಂಗ್ ಬಿಗ್ ಸೋಸಿ ಕಣ್ಣಿಗೆ ಧೂಳೆರ್ಚಿದಾನೆ. ಅದ್ರ ಟ್ರಾನ್ಸ್ಮಿಷನ್ ನಿಂತು ಹೋಗಿದೆ. ತಗೊಳ್ಳಿ ಸ್ವಲ್ಪ ಹೊತ್ತು ಇಂಟರ್ಮಿಷನ್.
ಅಭಿಮನ್ಯು ಬದುಕೊಂಡ, ಆದ್ರೆ ಇವಾಗಲ್ಲ. ಬೌನ್ಸಿ ಹತ್ರನೇ ಆಟ ಆಡ್ತೀಯ. ಫೈರ್ ಬೌನ್ಸ್. Watch India's largest kids library only on Jio Hotstar. Download the app now.